ಇವತ್ತು ರಾಮಸ್ವಾಮಿ ಸರ್ಕಲ್ ಮೈಸೂರಲ್ಲಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು, ಇವತ್ತು ವ್ಯವಸ್ಥಿತವಾಗಿ ಇಷ್ಟು ಜನ ವಿದ್ಯಾರ್ಥಿಗಳನ್ನ ಇವತ್ತು ಮರ್ಡರ್ ಮಾಡಿದ್ದಾರೆ. ಎಲ್ಲ ಸರ್ಕಾರಗಳು ಕೂಡ ಸೇರಿ, ಇವತ್ತು ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮ ನರೇಂದ್ರ ಮೋದಿ ಅವರಾಗಲಿ, ಶಿಕ್ಷಣ ಸಚಿವರಾಗಲಿ ಇವತ್ತು ಒಂದೇ ಒಂದು ಮಾತಾಡ್ತಾ ಇಲ್ಲ. ಇಷ್ಟು ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಎಕ್ಸಾಮ್ ಪ್ರೆಷರ್ ತಡೆಯಕ್ಕಾಗ್ದೇನೆ ಎಷ್ಟು ಕಷ್ಟಪಟ್ಟು 2 ವರ್ಷ, ಅದು ಲಕ್ಷಾಂತರ ರೂಪಾಯಿ ಕೋಚಿಂಗ್ ಕಟ್ಟಿ ಅವರು ಎಕ್ಸಾಮ್ ಪ್ರಿಪೇರ್ ಆಗಿದ್ರು. ಆ ಎಕ್ಸಾಮ್ನ ಕ್ವಶನ್ ಪೇಪರ್ನ ಲೀಕ್ ಮಾಡಿದ್ರು. ಒಂದೇ ಒಂದು ಜವಾಬ್ದಾರಿಯುತ ಮಾತನ್ನ ಇವತ್ತು ಶಿಕ್ಷಣ ಸಚಿವರು ಹೇಳಿಲ್ಲ. ಶಿಕ್ಷಣ ಸಚಿವರು ಧರ್ಮೇಂದ್ರ ಅವರು ಹೇಳಿಲ್ಲ. ಇವತ್ತು ಹುಟ್ಟು ಹಬ್ಬಕ್ಕೆ ವಿಶ್ ಮಾಡ್ತಾರೆ ಪ್ರಧಾನಮಂತ್ರಿಗಳು. ಈ ಮಕ್ಕಳು ಬಲಿಯಾಗಿದ್ದಾರೆ, ಒಂದು ಸಾಂತ್ವನದ ಮಾತು ಕೂಡ ಹೇಳಿಲ್ಲ. ಎಂತ ಬೇಜವಾಬ್ದಾರಿತನ ಅಂತ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಇವತ್ತು ಈ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಇವತ್ತು ಬಿಸ್ನೆಸ್ ಅಲ್ಲಿ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ನಾವು ನೋಡಿ, ಎಕ್ಸಾಮ್ ಇವತ್ತು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ ತಕ್ಷಣ ಇನ್ನೊಂದು ಎಕ್ಸಾಮು. ಎಲ್ಲಾ ಕೋಚಿಂಗ್ ಇಂಡಸ್ಟ್ರಿಗಳು ಇವತ್ತು ಕ್ರಾಶ್ ಕೋರ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಲಕ್ಷಾಂತರ ರೂಪಾಯಿ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು 23 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಿದ್ದು ಈ ಎಕ್ಸಾಮು. ಇವತ್ತು 14 ಜನ ವಿದ್ಯಾರ್ಥಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇಂಥ ಅವ್ಯವಸ್ಥೆ, ಇಂಥ ಕ್ರೂರ ವ್ಯವಸ್ಥೆ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರ ಇವತ್ತು ಜವಾಬ್ದಾರಿ ತಗೋಬೇಕು ಅಂತೇಳಿ ಆಗ್ರಹಿಸ್ತಾ ಇದ್ದೀವಿ. ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತೀವಿ, ಏನಕ್ಕೆ ಸ್ವಾಮಿ ಮಾಡಿದ್ದೀರಾ ನೀವು? ಕೇರಳದಿಂದ ಹಿಡಿದು ರಾಜಸ್ಥಾನದವರೆಗೆ ಟೆಲಿಗ್ರಾಮ್ ಅಲ್ಲಿ ಇವತ್ತು ಕ್ವಶನ್ ಪೇಪರ್ ವಿತ್ ಆನ್ಸರ್ ಇವತ್ತು ಹೋಗುತ್ತೆ. ಅಂದ್ರೆ ಎಂತ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಈ ಕೂಡಲೇ NTA ಇವತ್ತು ರದ್ದು ಮಾಡಬೇಕು. ಶಿಕ್ಷಣ ಸಚಿವರು ಇವತ್ತು ರಾಜೀನಾಮೆನ ಕೊಡಬೇಕು. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರಲ್ಲ, ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕು ಅಂತ ಹೇಳಿ AIDS ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹಿಸ್ತಾ ಇದ್ದೀವಿ. ಯಾವಾಗ ನೀಟು ಪ್ರಾರಂಭ ಆಯಿತು ಆವಾಗಿಂದ ಸ್ಕ್ಯಾಮ್ ನಡೀತಾ ಇದೆ ಸ್ನೇಹಿತರೆ. 2017ರಲ್ಲಾಯ್ತು, 22ರಲ್ಲಾಯ್ತು, 24ರಲ್ಲಾಯ್ತು, 26ರಲ್ಲೂ ಆಯ್ತು. ಹಂಗಾರೆ ಏನು ವ್ಯವಸ್ಥೆ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ.